ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾವನಾ, ಹುಡುಗನ್ ನೋಡಿದ್ಯಾ? ಮಗಳೇ, ನಿನಗೆ ಮೌನವಾಗಿದ್ರೆ ನಾವ್ ಏನಂತ ಅರ್ಥ ಮಾಡ್ಕೋಬೇಕು? ಹುಡುಗನ ಬಗ್ಗೆ ವಿಚಾರಿಸಿದೀವಿ. ಹುಡುಗ ಒಳ್ಳೆಯವನು, ಅವ್ರ ತಂದೆ ತಾಯಿ ನೋಡಿದ್ರು ಒಳ್ಳೆ ಜನ ಅಂತ ಅನ್ಸುತ್ತೆ. ನಿನ್ಗೆ ಏನ್ ಅನ್ಸುತ್ತೆ ಅಂತನಾದ್ರೂ ಹೇಳಮ್ಮ. ಹೌದು ಭಾವನಾ, ಹುಡುಗ ನಮ್ಮೆಲ್ರಿಗೂ ತುಂಬಾ ಇಷ್ಟ ಆಗಿದ್ದಾನೆ. ಹುಡುಗನ್ಗೂ ನೀನು ಇಷ್ಟ ಆಗಿದೆಯಾ? ಇನ್ನು ನಿನ್ನ ಅಭಿಪ್ರಾಯ ಏನು ಅಂತ ತಿಳಿಸಿದ್ರೆ ನಾವು ಮಾತುಕತೆನ ಮುಂದುವರಿಸಬಹುದು. ಭಾವನಾ, ನೀನ್ ಈ ರೀತಿಲಿ ನಿಂತಿದ್ರೆ ನಮ್ಮ ಮನ್ಸಲ್ಲಿ 100 ಪ್ರಶ್ನೆಗಳು ಕಾಡುತ್ತೆ. ಅದೇನು ಅಂತ ಹೇಳಮ್ಮ. ಅಮ್ಮ, ನನಗೆ ಮದುವೆ ಇಷ್ಟ ಇಲ್ಲ. ಅರೆ, ಏನಾಗಿದೆ ಇವಳಿಗೆ? ಇನ್ನಂತ ಗಂಡು ಬೇಕಂತೆ. ಇವಳಿಗೆ ಮದುವೆ ವಯಸ್ಸು ಮೀರಿದ್ರು, ಇವಳಿಗೆ ಒಂದು ಮಗು ಇದೆ ಅಂತ ಗೊತ್ತಿದ್ರು ಅವನು ಇವಳನ್ನ ಮದುವೆ ಆಗಿ ಒಪ್ಕೊಂಡಿದ್ದಾನೆ. ಇವಳು ನೋಡಿದ್ರೆ ಹಾಗೆ ಹೋಗ್ತಿದ್ದಾಳೆ. ಹೌದು ಅತ್ತೆ, ಆ ಹುಡುಗ ತುಂಬ ಒಳ್ಳೆಯವನು ಅನ್ಸುತ್ತೆ. ಬೇರೆ ಯಾರಾದ್ರೂ ಆಗಿದ್ರೆ ಭಾವನಂಗ್ ಮಗು ಇರೋ ವಿಚಾರ ಗೊತ್ತಾಗಿದ ತಕ್ಷಣ ಈ ಸಂಬಂಧನೇ ಬೇಡ ಅಂತ ಹೊಟ್ಟೋಗಿರೋರು. ಆದ್ರೆ ಭಾವನನ್ ಬಗ್ಗೆ ಎಲ್ಲ ಗೊತ್ತಾಗಿದ್ರು ಈ ಸಂಬಂಧಕ್ಕೆ ಒಪ್ಕೊಂಡಿದ್ದಾನೆ ಅಂತಂದ್ರೆ ಆ ಹುಡುಗಂದು ಎಂಥ ಗುಣ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹೌದು, ಇಷ್ಟು ದಿವಸ ಜಾತಕ ಸರಿ ಇಲ್ಲ ಅಂತ ಇವಳಿಗೆ ಮದುವೆ ಆಗ್ತಿರ್ಲಿಲ್ಲ. ಇಷ್ಟೆಲ್ಲ ಆದ್ಮೇಲೂ ಹುಡುಗನ್ನ ಬೇಡ ಅಂತಿದ್ದಾಳೆ ಅಂದ್ರೆ ನನ್ಗೇನು ಹೇಳಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ನೋಡಿ, ನಾವು ನಮ್ಮ ಮನ್ಸಿಗೆ ಬಂದಾಗ ಮಾತಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಇದು ಅವಳ ಜೀವನ, ನಾವು ಸುಮ್ಮನೆ ಮಾತಾಡೋದು ಬೇಡ ಸಂತು. ಅಪ್ಪ, ಅವಳಿಗೆ ಮದುವೆ ಮಾಡೋದು ನಮ್ಮ ಕರ್ತವ್ಯ. ನಾವೇನು ಸುಮ್ಮನೆ ಮಾಡ್ತಿಲ್ವಲ್ಲ. ಹುಡುಗನ ಬಗ್ಗೆ ವಿಚಾರಿಸಿ ತಾನೆ ಇಷ್ಟೆಲ್ಲ ಮಾಡ್ತಿರೋದು. ಹೌದು ಮಾವ, ಆ ಹುಡುಗನ್ ನೋಡಿದ್ರೆ ನಮ್ಮ ಜಾನುಗಂಡ ಜಯಂತ್ ಅವ್ರ ಥರದೇ ಸ್ವಭಾವದವನು ಅನ್ಸುತ್ತೆ. ನಮ್ಮ ಕುಟುಂಬನ ತುಂಬ ಇಷ್ಟಪಟ್ಟಿದ್ದಾನೆ. ಮದುವೆ ಆದಮೇಲೆ ನಮ್ಮೆಲ್ಲರ ಜೊತೆಗೂ ಹೊಂದ್ಕೊಂಡು ಹೋಗ್ತಾನೆ ಅಂತ ಅನಿಸುತ್ತೆ. ದಯವಿಟ್ಟು ಭಾವನನ ಈ ಮದುವೆಗೆ ನೀವೇ ಒಪ್ಪಿಸ್ಬೇಕು. ಏನ್ ನಿಂಗಣ್ಣ ಇಲ್ಲಿವರೆಗೂ ಪಾದ ಬೆಳೆಸ್ಬಿಟ್ಟಿದ್ಯೆ? ಓಹ್ ನಿಂಗಣ್ಣ, ನಮಸ್ಕಾರ ಕಣಪ್ಪ. ಸಂದಾಕಿದ್ದೀರಿ? ನಮಸ್ಕಾರ ಕಣಮ್ಮ ಬೆಟ್ಟವ್ವ, ಚೆನ್ನಾಗಿದ್ದೀನಿ. ಯಾಕಮ್ಮ ಚೆಲ್ವಿ, ಬರಬಾರ್ದಾ? ನೋಡು, ನಿಮ್ಮ ಅವ್ವ ನನಗೆ ವಹಿಸಿರೋ ಕೆಲಸನ ಮಾಡಿ ಮುಗಿಸೋವರೆಗೂ ನೀನು ಬೈಕೊಂಡ್ರೂ ತೊಂದರೆ ಇಲ್ಲ, ನಾನು ಬರ್ತಲೇ ಇರ್ತೀನಿ. ನಿಂಗಣ್ಣ, ಏನಪ್ಪ ಸಮಾಚಾರ? ಇನ್ನೇನಿರ್ತದವ ನನಗೆ ಕೆಲಸ ಬೆಟ್ಟವ್ವ? ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು ಸೆಟ್ ಮಾಡೋದೇ ನನ್ನ ಕೆಲಸ. ನಿನ್ನ ಮಗಳು ನೋಡೋದಕ್ಕೆ ಒಂದು ಸಂಬಂಧ ಬರ್ತದ, ನಾಳೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಹೌದಾ ನಿಂಗಣ್ಣ? ಬೋ ಸಂತೋಷ ಆಯ್ತು ಕಣಪ್ಪ. ಅಂದಹಾಗೆ ಎಷ್ಟೊತ್ತಿಗೆ ಬರ್ತಾರಂತೆ? ಬೆಳಿಗ್ಗೆ 10 ಗಂಟೆಗೆ ಬರ್ತಾರೆ. ನೀವು ಬೆಳಗ್ಗೆನೆ ರೆಡಿ ಆಗಿಬಿಡಿ, ನಾನು ಕರ್ಕೊಂಬರ್ತೀನಿ. ಒಳ್ಳೆ ಸಂಬಂಧ ಓಕೆ ಅಂದ್ರೆ ಈ ಸಾರಿ ಮದುವೆ ಮಾಡಿ ಓಲ್ಗ ಊದಿಸ್ಬಿಡದೆ. ಅವ್ರು ಬಂದ್ಮೇಲೆ ತಾನೇ ಅದು ಒಳ್ಳೆ ಸಂಬಂಧನ ಅಲ್ವಾ ಅಂತ ಗೊತ್ತಾಗೋದು. ಅದ್ ಯಾಕೆ ಹಂಗಂತಿ ಚಲ್ವಮ್ಮ? ನಿನ್ನ ವಿಷಯ, ನಿಮ್ಮ ಅಮ್ಮನ ವಿಷಯ ಅವ್ರಿಗೆ ಹೇಳಿದೀನಿ, ಅವರು ಒಪ್ಕೊಂಡಿದ್ದಾರೆ. ಹಿಂಗಿದ್ಮೇಲೆ ಯಾಕೆ ಓಕೆ ಆಗಲ್ಲ? ಬೆಟ್ಟವ, ನಾನು ಇನ್ ಬರ್ತೀನಿ. ಅಕ್ಕ, ಹಾಗಾದ್ರೆ ಅಂಗಡಿ ಬಾಗ್ಲಾಕಿ ಮನೆಗ್ ನಡಿ. ಯಾಕ್ಲಾ? ಅವ್ರು ಬರ್ತಾ ಇರೋದು ನಾಳಿಕೆ, ಇವತ್ತಲ್ಲ. ಅಕ್ಕ, ನಾಳೆನೆ ಬರ್ತಾರಕ್ಕ. ಆದ್ರೆ ನೀನು ರೆಡಿ ಆಗ್ಬೇಕಲ್ಲ. ರೆಡಿ ಆಗ್ಬೇಕಂದ್ರೆ ನೀನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು.
ಐಬ್ರೋ ಫೇಸ್ ವಾಷರು ಇನ್ನೇನೇನೋ ಚೆನ್ನಾಗ್ ಕಾಣಕ್ ಮಾಡ್ಕೋತಾರಲ್ಲ. ಲೇ ಅವ್ನನ್ನ ಮದ್ವೆ ಆಯ್ತಿರೋದು ಮನೇಲಿ ಇಟ್ಕೊಂಡು ಸಂಸಾರ ಮಾಡಕ್ಕೆ, ಸೋಕೇಸ್ ಅಲ್ಲಿ ಬೊಂಬೆ ತರ ಇಡಕ್ಕಲ್ಲ. ನಾನ್ ಹೆಂಗಿದೀನೋ ಹಂಗೆ ಒಪ್ಕೊಳಂಗಿದ್ರೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಹಂಗೆ ಹೋಯ್ತಾ ಇರ್ಲಿ. ಹಂಗ್ ಯಾಕವ ಹೇಳ್ತೀಯ? ಈಗ ತಾನು ನಿಂಗಣ್ಣ ಹೇಳಿಲ್ವೇ ಒಳ್ಳೆ ಹುಡುಗ ಅಂತ ಹೇಳಿ? ಇದಪ್ಪ ಒಳ್ಳೆ ಹುಡುಗ ಸಿಕ್ಕಿ ನಿಂಗ್ ಲಗ್ನ ಆಗೇ ಆಯ್ತದೆ ಕಣವ. ಅದ್ರ ಮಾತು ಇವಾಗ ಯಾಕೆ, ನಾಳೆ ನೋಡ್ಕೊಳಮ್ಮ. ಆದ್ರೆ ಒಂದ್ ಮಾತ್ ಮಾತ್ರ ನೆನ್ಪಿಡ್ಕ, ನಿನ್ ಕಣ್ಣು ಆಪರೇಷನ್ ಆಗೋವರೆಗೂ ನಾನಂತೂ ಮದ್ವೆ ಆಗಕ್ಕಿಲ್ಲ. ಸರಿ ಈಗ ಮನೆಗೆ ಹೋಗೋಣ ನಡಿ. ಒಸಿ ಮನೆಯೆಲ್ಲ ಸ್ವಚ್ಛ ಮಾಡೋಣ. ನಾಳೆ ಅವ್ರು ಬಂದ್ಮೇಕೆ ಹಂಗೆ ಇದ್ರೆ ಸಂದಾಕ್ ಕಾಣ್ಸಕ್ಕಿಲ್ಲ. ನಿಮ್ಮಿಬ್ರಿಗೂ ನಾನ್ ಮದ್ವೆ ಬಿಟ್ರೆ ಬೇರೆ ಏನು ಯೋಚನೆನೇ ಇಲ್ಲ ಅನ್ಸದೆ ಅಲ್ವಾ? ಅದ್ರ ಮೇಲೆ ಇಕ್ಬೇಡ. ನಾವ್ ಬೇಗ ಮನೆಗೆ ಹೋಗ್ಬಾರ್ದಾ? ನೀನ್ ಸುಮ್ಕಿರ್ಲ. ಅದು ನಮಗ್ ಸ್ವಲ್ಪ ಕೆಲ್ಸ ಇದೆ, ಅದಕ್ಕೆ ಇವತ್ತು ಬೇಗ ಹೋಯ್ತಾ ಇದೀವಿ. ಇವ್ನ್ಗೆಲ್ಲ ಹೇಳ್ಬೇಕು. ವೆಂಕಿ, ನಾಳೆ ನಮ್ ಚೆಲ್ವಿನ ನೋಡಕ್ಕೆ ಗಂಡಿನ ಕಡೆಯವರು ಬರ್ತಾವ್ರೆ. ಅದಕ್ಕೆ ಮನೆನ ಎಲ್ಲ ಸ್ವಚ್ಛ ಮಾಡಕ್ಕೆ ಹೋಗ್ತಾ ಇದೀವಿ. ಆಹಾ, ಪಳ ಪಳ ಅಂತ ಹೊಳಿತಿದ್ದ ಮುಖದಲ್ಲಿ ಕಳೆನೇ ಇಲ್ದಂಗಾಯ್ತು. ನಮ್ಮ ಅಕ್ಕನ್ಗೆ ಕಾಳಾಗ್ತೀಯ? ಓಯ್, ಯಾಕೆ ಸುಮ್ನೆ ನಿಂತ್ಕೊಬಿಟ್ಟಲ್ಲ? ವೆಂಕಿ, ನಾಳೆ ನಾನ್ ಅಂಗಡಿಗೆ ಬರೋದು ಮಧ್ಯಾಹ್ನ ಆಗೋಯ್ತದೆ. ಈ ಚೋಟು ಬಂದು ಬಾಗ್ಲು ತೆಗ್ದಿರ್ತಾನೆ, ಅವನಿಗೊಂದ್ ಸ್ವಲ್ಪ ಸಹಾಯ ಮಾಡ. ದೇವ್ರ ಮೇಲೆ ನಾನು ಮಾಡಿ ಹೇಳು, ನೀನ್ ಯಾಕೆ ಹೀಗಾಡ್ತಿದ್ಯಾ? ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳು. ಅಳೋದೊಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ಏನೇ ಸಮಸ್ಯೆ ಇದ್ರೂ ನನ್ನ ಹತ್ರ ಹೇಳು, ಅದನ್ನು ಸರಿ ಮಾಡಕ್ಕೆ ನಾನ್ ಪ್ರಯತ್ನ ಪಡ್ತೀನಿ. ಆದ್ರೆ ಹೇಳ್ತೇನೆ, ನೀನ್ ಮನ್ಸಲ್ಲಿ ಇಟ್ಕೊಂಡಿದ್ರೆ ಅದು ಹೊರೆ ಆಗತ್ತೆ. ಒಂದೇ ಒಂದ್ಸಲ ಅದನ್ನ ಹೊರಗೆ ಹಾಕಿ ನೋಡು, ಅದು ನಿನ್ ಜೀವನಕ್ಕೆ ಮೆಟ್ಲಾಗತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.